ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಸಿದ್ದುಕೊಂಡವ್ರು ಮಾತಾಡ್ತಾರೆ ತೆರದಾಳ ಮತಕ್ಷೇತ್ರ ಸರ್. ಏನಿಲ್ಲ ಸರ, ಈಗ ನಿಮ್ಮ ಕುರ್ಚಿ ಅವರ ಹಾರ್ಗಿರಿ ಇದ್ರೊಳಗೆ ಈಗ ನಮ್ಮ ಕಿಡ್ಕಲ್ ಡ್ಯಾಮಿಂದ ನೀರು ಬರಾಕ್ತಿದ್ರಲ್ಲೇ ನಮ್ಮ ಗೇಟ್ಗಳೆಲ್ಲ ಬಂದ್ ಮಾಡ್ಯಾರ ಸರ್. ತಾವ್ ಒಟ್ಟ ನೀರು ಹಾಕ್ತಾರೆ ಸರ್. ನಮ್ಮ ರೈತರಿಗೆ ದಬಾಣಿಕೆ ಮಾಡಾಕ್ತಾರೆ ಸರ್. ಮತ್ ನೀವು ಹೋಗಿ ಅಲ್ಲಿ ಏನಾರ ಜರ್ ಅಕಸ್ಮಾತ್ ನೀವು ಹೋಗ್ಲಿಲ್ಲ ಅಂದ್ರೆ ಸರ್, ನೀವು ಹೋಗಿ ಅದ್ರ ಇದನ್ನ ಮಾಡ್ಲಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ರೈತರನ್ನ ಕರ್ಕೊಂಡ್ಬಂದ್ ನಾ ಗಲಾಟೆ ಮಾಡಿಸೋದಕ್ಕೆ ಸರ್. ಈಗ ನೀವು ಡಿಪಾರ್ಟ್ಮೆಂಟ್ ಅವ್ರು ಹೋಗ್ಲಿಕ್ಕೆ ನಾನೇನ್ ಬಿಡುದಿಲ್ಲ ಸರ್ ಅದನ್ನ. ಯಾಕಂದ್ರೆ ಈಗಾಗಲೇ ನಾವು ನಮ್ಮ JLBC ಆಫೀಸರ್ಸ್ ಎಲ್ಲ ಬಂದ ಮೇಲೆ ಸ್ಟೇಷನ್ದಾಗ ಕೂತಾರ ಸರ್. ಮತ್ತೆ ಇವ್ರು ದಬಾಣಿಗೆ ಹಾಕೋದಂದ್ರೆ ಹೆಂಗ್ ಇರ್ತಿತ್ತು ಹೇಳಿ ಸರ್. ಈಗ ರೈತರಂದ್ರ ನಮಗೂ ಅಷ್ಟೇ ನಿಮಗೂ ಅಷ್ಟೇ ಅವ್ರಿಗೂ ಅಷ್ಟೇ ಸರ್. ನೀವು ಹೋಗ್ಲೇಬೇಕು. ಈಗ ನನಗೇನು ಗೊತ್ತಿಲ್ಲ ಸರ್. ನೀವು ಹೋಗ್ಲಿಲ್ಲ ಅಂದ್ರೆ ಸರ್ ಅಲ್ಲಿ ಅದನ್ನ ಪಾಠ ಎಬ್ಬಿಸಲಿಲ್ಲ ನಾವು 1000 ಮಂದಿನ ಕರ್ಕೊಂಡ್ಬಂದ ನಾನು ಪಾಠ ಎಬ್ಬಿಸ್ತೀನಿ ಸರ್. ಅದನ್ನ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಸರ್. ಈಗ ಇಮಿಡಿಯೇಟ್ಲಿ ಕಳಿಸ್ಬೇಕು ನೀವು. ಓಕೆ ಸರ್. ಇಲ್ಲ ನನಗೇನು ಗೊತ್ತಿಲ್ಲ ಸರ್. ಲೇಟ್ ಮಾಡಂಗಿಲ್ಲ ಸರ್. ನಿಮ್ಮ ಆಫೀಸರ್ ಪೊಲೀಸರು ಎಲ್ಲರೂ ಹೋದ್ರೆ ನನಗೇನು ಸಂಬಂಧ ಸರ್. ನೀವೇನಾರು ಮಾಡ್ತಾರ ಆ ಗಲಾಟೆ ಹಾಕಲ್ದಂಗೆ ನೋಡ್ಕೋಬೇಕು ಸರ್. ನಿಮ್ ಕರ್ತವ್ಯ ಅದ. ನೀವು ಒಬ್ರು ರೈತರಾಗಿ ಈ ಕೆಲಸ ಮಾಡ್ಬೇಕು ಸರ್. ಕಳಿಸಿ ಸರ್. ಕಳಿಸಿ ನಮ್ ಗೇಟ್ ಎಬ್ಬಿಸ್ಬೇಕು ಸರ್. ನಮ್ ನೀರು ಬರ್ಬೇಕು ಸರ್. ನಮ್ಮ ರೈತರಿಗೂ ಬರ್ಬೇಕು. ನೀರು ಬಂದಿರುತ್ತದೆ. ರೈಬಾಗ್ ಪಾಠ ಅವರು ಎರಡು ಗೇಟ್ಗಳನ್ನ ಪೂರ್ತಿಯಾಗಿ ಏರಿಸಿದ್ರು. ನಮ್ಮ 4 ಗೇಟ್ಗಳನ್ನು ಜಮಖಂಡಿ ಪಾಠದ 4 ಗೇಟ್ಗಳನ್ನ ಬಂದ್ ಮಾಡಿದ್ರು. ಸಿದ್ದಣ್ಣ ಕೊಂಡೂರವರಿಗೆ ಫೋನ್ ಹಚ್ಚಿದ ನಂತರ 4 ಗೇಟ್ಗಳಲ್ಲಿ 3 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಬಿಟ್ಟಾರ ಸರ್. ನಂಗೆ ಆಮೇಲೆ ಹಚ್ತೀನಿ. ಹ್ಞೂ ಸರ್. ಬರೀ 3000 ಕ್ಯೂಸೆಕ್ಸ್ ಬಿಟ್ಟಿದ್ರು ಅಷ್ಟೇ. ಹ್ಞೂ ಸರ್. ಈಗ ಆ ಬ್ರಿಡ್ಜ್ ಇರೋ ತನಕ ನಮ್ಮವರು ಇಂಜಿನಿಯರ್ಸ್ ಏನ್ ಹೇಳ್ತಾರೆ ಅಂದ್ರೆ ಬರೀ 1000 ಕ್ಯೂಸೆಕ್ಸ್ ಬಿಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರು. ಹ್ಞೂ ಸರ್. 1000 ಕ್ಯೂಸೆಕ್ಸ್ ಇಂದ ನಿಮ್ ಜಿಲ್ಲೆಗೆ ಏನು ಸಿಗಲ್ಲ. ಏನು ಸಿಗಂಗಿಲ್ಲ ಸರ್. ಬರಂಗಿಲ್ಲ. ಅದೇ ಗೇಟಿಗೆ ಬರಂಗಿಲ್ಲ ಸರ್. ತಗೊಂಡು ಮುಗಿಸ್ಬಿಡ್ತಾರೆ. ಹ್ಞೂ ಸರ್. ಸೊ ನಿನ್ನೆ ನಾನು ಆರ್ಸಿವ್ರಿಗೆ ಏನ್ ಹೇಳಿದ್ರು ಅಂದ್ರೆ, ಹ್ಞೂ ಸರ್, ನಾನು ಅಪ್ರೂವ್ 2750 ಕ್ಯೂಸೆಕ್. ಹ್ಞೂ ಸರ್. ಅವರು ಬಿಡ್ತಾ ಇರೋದು ಬರೀ 1000 ಕ್ಯೂಸೆಕ್. ಹೌದು. ಹಿಂಗಾಗಿದ್ರೆ ಆಗಲ್ಲ. ಹ್ಞೂ ಸರ್. ಒಂದು 10 ದಿವಸ ವೇಟ್ ಮಾಡಿ ಆ ಬ್ರಿಡ್ಜ್ ಕ್ಯೂರಿಂಗ್ ಹ್ಞೂ ಸರ್. 2850 ಕ್ಯೂಸೆಕ್ ಹ್ಮ್. 10 ದಿವಸದ ನಂತರ ಬಿಡೋಣ. ಹ್ಮ್. ಒಂದು 2 ದಿವಸ ಜಾಸ್ತಿನೇ ಬಿಡೋಣ ಅಂತ ಹೇಳಿ ನಾನು ನಿನ್ನೆ ರೆಕಮೆಂಡೇಶನ್ ಲೆಟರ್ ಕಳಿಸಿರ್ತೇನೆ ಸರ್. ನಾನು ಕಳಿಸಿದ್ದೆ ಆಲ್ರೆಡಿ. ಸೊ ಒಂದು 10 ಡೇಸ್ ವೇಟ್ ಮಾಡ್ತೀವಿ. ಹ್ಞೂ ಸರ್. ಈಗ ಬಂದ್ ಮಾಡಿದ್ದೀವಿ. ಈಗ ಬಿಡ್ತಾ ಇಲ್ಲ. ಓಕೆ ಸರ್. ಹಂಗಿದ್ರೆ ಏನ್ ತೊಂದ್ರೆ ಇಲ್ಲ ಸರ್. ಬಿಡ್ತಾ ಇಲ್ಲ. ಬಿಡ್ಲಿಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ ಸರ್. ನಮಗ್ ಬಿಡು ಟೈಮ್ದಾಗ ನೀರ್ ಬಿಡು ಟೈಮ್ದಾಗ ಹೆಚ್ಚು ಬಿಟ್ರಂದ್ರೆ ನಮ್ ಕಡೆ, ಯಾಕಂದ್ರೆ ನಮಗ್ರಿ ಮುದೋಳ ಬೆಳಿಗ್ಗೆ ನೀರ ಹೋಗಂಗಿಲ್ಲ ಸರ್. ಅಲ್ಲಿ ಮೇಲೆ ನೋಡ್ಕೊಂಡ್ಬಿಡ್ತಾರೆ. ಹ್ಞೂ ಸರ್. ಹೋದ್ ಸಲ ರೀ ಸತೀಶ್ ಸಾವ್ಕಾರ್ ಬಂದ್ರಿ ನಮ್ ಕ್ಷೇತ್ರಕ್ಕೆ ಬಂದ್ ಮುಂದ್ ನಿಂತ ನಮ್ದು ನೀರ್ ದಾಟಿಸ್ಕೊಟ್ಟಾರ ಸರ್ ಇಲ್ಲಿ. ಹ್ಞೂ ಅದು ಕರೆಕ್ಟ್ ಐತೆ ಸರ್. ನಮ್ಗೆ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಬಂದ್ ಮಾಡಿಸಿದ್ದೀವಿ. ಇವತ್ತು ಬೆಳಿಗ್ಗೆ ಬಂದ್ ಮಾಡಿಸಿದ್ದೀವಿ. ಓಕೆ ಸರ್. ಅಂಡ್ 10 ದಿವಸ ವೇಟ್ ಮಾಡ್ತೀವಿ. ಹ್ಞೂ ಸರ್. ಬ್ರಿಡ್ಜ್ ಕ್ಯೂರಿಂಗ್ ಮುಗಿದ ನಂತರ ಹ್ಞೂ ಸರ್. ಒಮ್ಮೆ ಹ್ಞೂ ಸರ್. ಅಷ್ಟೇ. ಓಕೆ ಸರ್. ಥ್ಯಾಂಕ್ ಯು ಸರ್.